ಬೆಂಗಳೂರಿನಲ್ಲಿ ಬಿಎಂಟಿಸಿ ಚಾಲಕರೊಬ್ಬರು ದರ್ಪವನ್ನ ತೋರಿಸಿದ್ದಾರಂತೆ. ಕಾರಿಗೆ ಟಚ್ ಮಾಡಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಯುವತಿಯನ್ನ ಟಾರ್ಗೆಟ್ ಮಾಡಲಾಗಿದೆಯಂತೆ. ಕಾರಿಗೆ ಟಚ್ ಮಾಡಿದ್ರಂತೆ ಬಿಎಂಟಿಸಿ ಬಸ್ ಇಂದ, ಅದನ್ನ ಪ್ರಶ್ನೆ ಮಾಡಿದ್ದಾಳೆ ಯುವತಿ. ಕಾರ್ ಟಚ್ ಆಯ್ತಲ್ಲ, ಅದಕ್ಕೆ ಯುವತಿಯನ್ನೇ ಟಾರ್ಗೆಟ್ ಮಾಡಲಾಗಿದೆ. ಯುವತಿ ಮೇಲೆ ಬಸ್ಸನ್ನೇ ಹತ್ತಿಸ್ಲಿಕ್ಕೆ ಮುಂದಾದಂತ ಬಿಎಂಟಿಸಿ ಚಾಲಕ ಅಂತೆ. ಚಂದ್ರ ಲೇಔಟ್ನಲ್ಲಿ ಬೆಳ್ಳಂಬೆಳಗ್ಗೆ ನಡೆದಿರುವಂತ ಘಟನೆ ಇದು. ಕಾರ್ನಿಂದ ಇಳಿದು ಬಸ್ ಚಾಲಕರನ್ನ ಪ್ರಶ್ನೆಯನ್ನು ಮಾಡ್ತಾಳೆ ಯುವತಿ. ಅಡ್ಡಗಟ್ಟಿದ್ದಂತ ಯುವತಿ ಮೇಲೆ ಬಸ್ ಹತ್ತಿಸ್ಲಿಕ್ಕೆ ಯತ್ನ ಮಾಡಲಾಗಿದೆ. ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು ಬಸ್ ಚಲಾಯಿಸಿದಂತ ದೃಶ್ಯ. ಆ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆ ಆಗಿದೆ. ಹೀಗೆ ತೋರಿಸ್ತಾ ಇದೀವಿ ನೋಡಿ, ಯಾವ ಲೆವೆಲ್ಗೆ ದಿಮಾಕಿಂದ ಹೊರಟಿದ್ದಾನೆ ಅನ್ನುವಂಥದ್ದನ್ನ ಆ ಬಸ್ನ ಚಾಲಕ. ಕಾರ್ ಟಚ್ ಆಗಿದ್ದಕ್ಕೆ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಿದ್ದಾಳೆ ಆಕೆ. ಅದಾದ್ಮೇಲೆ ಆಕೆಯ ಮೇಲೇನೆ ಬಸ್ಸನ್ನ ಹತ್ತಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಕ್ರಮ ಕೈಗೊಳ್ಬೇಕು ಈತನ ವಿರುದ್ಧ. ಮೊದಲು ವಜಾ ಮಾಡಿ ಬಿಸಾಕ್ಬೇಕು ಇಂತನನ್ನ, ಡ್ರೈವರ್ನ. ನೋಡಿ, ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಆಕೆ ಸ್ಲಿಪ್ ಆಗಿ ಕೆಳಗೆ ಬಿದ್ದಿದ್ರು ಬಸ್ ಹತ್ತಿಸ್ಕೊಂಡು ಹೋಗ್ತಾ ಇದ್ದ ಅವನು. ಆತ ನಿಧಾನಕ್ಕೂ ಮೂವ್ ಮಾಡಿಲ್ಲ, ತುಂಬಾ ಫಾಸ್ಟ್ ಆಗಿ ಮೂವ್ ಮಾಡಿದ್ದಾನೆ. ಸಿಗ್ನಲ್ ಅಲ್ಲಿ ಬಸ್ ನಿಂತಿದೆ, ಆಕೆ ತುಂಬಾ ದೂರದಿಂದ ಬಂದು ನಂತರ ಆ ಬಸ್ ಡ್ರೈವರ್ನ ಪ್ರಶ್ನೆ ಮಾಡಲಿಕ್ಕೆ ಸಿಗ್ನಲ್ ಹತ್ರ ಬಂದಿದ್ದಾಳೆ. ಓಡ್ಕೊಂಡು ಬಂದಿದ್ದಾನೆ ಆತ. ಅಲ್ಲಿದ್ದಂಥ ಜನನು ಕೂಡ ಸೈಲೆಂಟ್ ಆಗಿದ್ರ ಅಂತ. ಅಲ್ಲೊಬ್ಬ ಯಾರೋ ಓಡ್ ಬಂದು ಕಿರ್ಚ್ಕೊಳ್ತಾನೆ. ಇನ್ನ ಯುವತಿ ಮೇಲೆ ಬಿಎಂಟಿಸಿ ಬಸ್ ಹತ್ತಿಸ್ಲಿಕ್ಕೆ ಪ್ರಯತ್ನ. ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಬಿಎಂಟಿಸಿ ಚಾಲಕನನ್ನ ಅಮಾನತು ಮಾಡಲಾಗಿದೆ. ಆಲ್ರೆಡಿ ಆಕ್ಷನ್ ತಗೊಂಡಾಗಿದೆ. ಯಾರು ಬಿಡ್ತಾರೆ ಹೇಳಿ ಇಂಥ ದರ್ಪ ದಿಮಾಕಿರುವಂತ ಚಾಲಕರನ್ನ? ಈತ ಸಿಟ್ಟಲ್ಲಿ ಮತ್ತೆ ಯಾವುದೋ ಒಬ್ರ ಒಳಗಡೆ ಕೂತಿರುವಂತ ಪ್ರಯಾಣಿಕ ಏನಾದ್ರೂ ಅಂದ ಅಂದ ತಕ್ಷಣ ಮತ್ತೇನಾದ್ರೂ ಹಲ್ಲೆ ಮಾಡಿದ್ರು ಮಾಡ್ಬಿಡ್ತಾನೆ. ಆ ರೀತಿಯಾದಂಥ ಮೆಂಟಾಲಿಟಿ ಅಂತ ಕಾಣಿಸುತ್ತೆ. ಈ ದೃಶ್ಯಾವಳಿ ಸಿಕ್ತಿದ್ದ ಹಾಗೆ ಆ ಪ್ರಶಾಂತ್ ಅನ್ನುವಂಥ ಚಾಲಕನನ್ನ ಅಮಾನತು ಮಾಡಲಾಗಿದೆ. ಅಮಾನತಾದಂಥ ಬಸ್ ಚಾಲಕನ ಹೆಸರು ಪ್ರಶಾಂತ ಅಂತ. ಆತನ ಹೆಸರಿಗೆ ತದ್ವಿರುದ್ಧವಾಗಿದ್ದಾನೆ ಇವನು. ಪ್ರಶಾಂತತೆನೇ ಇಲ್ಲ, ತದ್ವಿರುದ್ಧ ಆಗಿದ್ದಾನೆ. ತುಂಬಾ ಜನ ಹಂಗೆ ಇದ್ದಾರೆ, ಅವರ ಹೆಸರಿಗೆ ವಿರುದ್ಧವಾಗಿ ಇರುವಂಥವ್ರು. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ಮೇರೆಗೆ ಅಮಾನತು ಮಾಡಲಾಗಿದೆ. JJR ನಗರದಿಂದ ನಾಗವಾರಕ್ಕೆ ಸಂಚರಿಸುವಂತ ಬಸ್ ಆಗಿತ್ತು ಅದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಬಸ್ ಚಾಲಕ, ಅದರಲ್ಲೂ ಸಾರ್ವಜನಿಕ ಬಸ್ ಚಾಲಕ ಅಂತ ಬಂದ್ರೆ ಆತನಿಗೆ ತಾಳ್ಮೆ ಇರಬೇಕು ಮೇಯ್ನ್ ಆಗಿ. ಯಾಕೆಂದ್ರೆ ಪ್ರಯಾಣಿಕರು ಬರ್ತಾ ಇರ್ತಾರೆ, ಏನೇನೋ ಅಂತ ಇರ್ತಾರೆ, ಅದನ್ನೆಲ್ಲ ಸಹಿಸ್ಕೊಳ್ಳುವಂತ ಶಕ್ತಿನೂ ಕೂಡ ಇರಬೇಕು. ಆದ್ರೆ ಈತನೇ ತಪ್ಪು ಮಾಡಿದ್ದಾನೆ, ಪ್ರಶಾಂತ ಅನ್ನುವಂಥವ್ರು. ತಪ್ಪು ಮಾಡಿದ ಮೇಲೂ ಕೂಡ ಅದನ್ನ ಒಪ್ಕೊಳ್ಳೋದಿರ್ಲಿ, ಅಟ್ಲೀಸ್ಟ್ ಮಾತನಾಡಿ ಬಗೆಹರಿಸ್ಕೊಳ್ಳೋದು ಬಿಟ್ಟು ಪ್ರಶ್ನೆಯನ್ನ ಮಾಡಿದಂಥವ್ಳ ಮೇಲೇನೆ ಬಸ್ಸನ್ನ ಹತ್ಸ್ಲಿಕ್ಕೆ ಹೋಗಿದ್ದಾನೆ ಅಂದ್ರೆ ಇನ್ಯಾವ ರೀತಿಯಾಗಿ ದಿಮಾಕಿರನ್ನ, ದರ್ಪ ಇರನ್ನ ಈತನಿಗೆ? ಸರಿಯಾದಂತ ಒಂದು ಕ್ರಮವನ್ನ ಈಗ BMTC ಅವರು ಕೈಗೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪೃಥ್ವಿ, ಖಂಡಿತವಾಗಿಯೂ ಬೆಳಗ್ಗೆ ಇವತ್ತು ನಡೆದಿರುವ ಘಟನೆ ಇದು. ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆಯ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. BMTC ಬಸ್ಸು ನಾಗವಾರಕ್ಕೆ ಹೋಗ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಚಂದ್ರ ಲೇಔಟ್ನಲ್ಲಿ ಒಂದು ಕಾರಿಗೆ ಟಚ್ ಆಗುತ್ತೆ. ಆ ಸಂದರ್ಭದಲ್ಲಿ ಆ ಕಾರ್ನಲ್ಲಿದ್ದಂತ ಯುವತಿ ಬಂದು BMTC ಬಸ್ ಚಾಲಕ ಆಗಿರುವಂತ ಪ್ರಶಾಂತ್ ಅನ್ನ ಪ್ರಶ್ನೆ ಮಾಡ್ತಾಳೆ. ಆದ್ರೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವಳು ವಾಗ್ಯುದ್ಧವೂ ಕೂಡ ನಡೆಯುತ್ತೆ, ಇಬ್ಬರ ನಡುವೆ ಮಾತಿನ ಚಕಮಕಿಯೂ ಕೂಡ ನಡೆಯುತ್ತೆ. ಬಸ್ ಅನ್ನು ಕೂಡ ಅವಳು ತಡೆಯೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾಳೆ. ಆ ಒಂದು ಸಂದರ್ಭದಲ್ಲಿ ಬಸ್ನ ಮುಂಭಾಗದಲ್ಲಿ ನಿಂತ್ಕೊಂಡು ಯುವತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಬಸ್ ಚಾಲಕ ಯುವತಿ ಮುಂದೆ ಇದ್ದದ್ದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳದೆ ಬಸ್ ಅನ್ನ ಮೂವ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಯುವತಿ ಬಸ್ಸಿಂದ ಸೈಡ್ ಆಗಿ ಅಂದ್ರೆ ಪ್ರಾಣಾಪಾಯದಿಂದ ಪಾರಾಗ್ತಾಳೆ. ಒಂದ್ ವೇಳೆ ಯುವತಿ ಏನಾದ್ರೂ ಬಸ್ನ ಮುಂಭಾಗಕ್ಕೆ ಬಿದ್ದದೇ ಆಗಿದ್ದಲ್ಲಿ ಯುವತಿಯ ಪ್ರಾಣಕ್ಕೆ ಅಪಾಯವೂ ಕೂಡ ಇತ್ತು. ಆದ್ರೆ ಬಸ್ ಚಾಲಕನ ಏನು ನಿರ್ಲಕ್ಷ್ಯತನವನ್ನು ತೋರಿದ್ದಾರೆ, ಜೊತೆಗೆ ಉದ್ದಟತನವನ್ನು ತೋರಿದ್ದಾರೆ. ಆ ಒಂದು ಬಸ್ ಚಾಲಕ ಆಗಿರುವಂತಹ ಪ್ರಶಾಂತ್ನ ಈಗಾಗಲೇ ಸಾರಿಗೆ ಸಚಿವರ ಸೂಚನೆ ಮೇರೆಗೆ BMTC ಅವರನ್ನ ಅಮಾನತು ಕೂಡ ಮಾಡಿದೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು ಪೃಥ್ವಿ, ಬಸ್ ಕಾರಿಗೆ ಟಚ್ ಆಗತ್ತೆ, ಅದನ್ನ ಪ್ರಶ್ನೆ ಮಾಡೋದಕ್ಕೆ ಯುವತಿ ಮುಂದಾಗ್ತಾಳೆ. ಆದ್ರೆ ಆ ಸಂದರ್ಭದಲ್ಲಿ ಬಸ್ ಅನ್ನು ಕೂಡ ಯುವತಿ ತಡಿತಾಳೆ. ಆದ್ರೆ ಬಸ್ನ ಮುಂಭಾಗದಲ್ಲಿ ಬಂದು ನಿಂತು ಯುವತಿ ತಡೆದಿರ್ತಕ್ಕಂಥದ್ದು ಕೂಡ ತಪ್ಪಾದ್ರೂ ಸಹ ಯುವತಿಯ ಅಂದ್ರೆ ಪ್ರಾಣದ ವಿಚಾರ ಬಂದಂತ ಸಂದರ್ಭದಲ್ಲಿ ಬಸ್ ಚಾಲಕ ಯಾವುದೇ ಕಾರಣಕ್ಕೂ ಕೂಡ ಬಸ್ ಅನ್ನ ಮೂವ್ ಮಾಡಬಾರ್ದಿತ್ತು. ಆದ್ರೆ ಬಸ್ ಚಾಲಕ ಬಸ್ ಅನ್ನ ವೇಗವಾಗಿ ಮೂವ್ ಮಾಡ್ತಾನೆ, ಉದ್ದಟತನವನ್ನು ಕೂಡ ತೋರಿರುವಂತ, ಜೊತೆಗೆ ಒಬ್ಬ ಜೀವದ ಮೇಲೆಯೂ ಕೂಡ ಅವರು ಚೆಲ್ಲಾಟ. ಈತನ ಅಮಾನತು ಮಾಡಿದ್ರೆ ಮಾತ್ರ ಸಾಲೋದಿಲ್ಲ, ಅಟೆಂಪ್ಟ್ ಟು ಮರ್ಡರ್ ಇದು. ಆಕೆಯನ್ನ ಸಾಯಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಇದೇನಾದ್ರೂ ಕೇಸ್ ರಿಜಿಸ್ಟರ್ ಆಗಿದೆಯಾ? ಆತನ ಬಂಧನ ಮಾಡುವಂತ ಪ್ರಯತ್ನ ಏನಾದ್ರೂ ಆಗಿದೆಯಾ? ಆಕೆ ಏನಾದ್ರೂ ದೂರು ಕೊಟ್ಟಿದ್ದಾಳ, ಅಥವಾ ಇದು ಅಲ್ಲಿಗೆ ಮುಗ್ದೋಗ್ಬಿಟ್ಟಿದ್ಯಾ ಅಂತ?
ಪೃಥ್ವಿ, ಇದುವರೆಗೂ ದೂರಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯವಾಗಿಲ್ಲ. ಆದ್ರೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಡಿಯೋ ಏನು ವೈರಲ್ ಆಗಿತ್ತು, ಬಸ್ನ ಮುಂಭಾಗದಲ್ಲಿ ಚಲಿಸ್ತಾ ಇರತಕ್ಕಂತ ಒಂದು ಕಾರ್ನ ಕ್ಯಾಮೆರಾದಲ್ಲಿ ಈ ಒಂದು ವಿಡಿಯೋ ಸೆರೆಯಾಗಿತ್ತು. ಆ ಒಂದು ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಸಾರ್ವಜನಿಕರು ಹರಿಬಿಟ್ಟಿದ್ರು. ಜೊತೆಗೆ ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಬಿಎಂಟಿಸಿ ಚಾಲಕನ ವರ್ತನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಗಣನೆಗೆ ತೆಗೆದುಕೊಂಡಂತ ಬಿಎಂಟಿಸಿ ಈಗಾಗಲೇ ಸಾರಿಗೆ ಸಚಿವರ ಸೂಚನೆ ಮೇರೆಗೆ ಪ್ರಶಾಂತ್ ಚಾಲಕನನ್ನ ಅಮಾನತು ಮಾಡಿದೆ. ಆದ್ರೆ ಈ ಯುವತಿ ಏನಾದ್ರೂ ದೂರು ಕೊಡ್ತಾರ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕು. ಯಾಕಂದ್ರೆ ಯುವತಿ ಇದುವರೆಗೂ ಕೂಡ ದೂರು ಕೊಟ್ಟಿರುವ ಬಗ್ಗೆ ಎಲ್ಲೂ ಕೂಡ ವಿಷಯ ತಿಳಿದು ಬಂದಿಲ್ಲ. ಆದ್ರೆ ಯುವತಿ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಚಾಲಕನ ಮೇಲೆ ಸಹಜವಾಗಿಯೂ ಕೂಡ ಕೇಸ್ ದಾಖಲಾಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಯುವತಿಯ ಪ್ರಾಣಕ್ಕೆ ಅಪಾಯ ತರುವಂತ ರೀತಿಯಲ್ಲಿ ಆತ ಚಾಲನೆಯನ್ನ ಮಾಡಿದ್ದ. ಅದರಲ್ಲೂ ಕೂಡ ಆತನ ಗಮನಕ್ಕೆ ಬಂದಿತ್ತು. ಅಂದ್ರೆ ಯುವತಿ ಬಸ್ನ ಮುಂಭಾಗದಲ್ಲಿ ಇರುವಂತದ್ದು ಚಾಲಕನ ಗಮನಕ್ಕೆ ಇದ್ದೇ ಆ ರೀತಿಯಾಗಿ ಆತ ವರ್ತನೆಯನ್ನ ಮಾಡಿದ್ದ, ಬಸ್ ಅನ್ನ ಮೂವ್ ಮಾಡಿದ್ದ. ಹಾಗಾಗಿ ಅವಳ ಒಂದು ಸಾವಿಗೂ ಕೂಡ ಕಾರಣ ಆಗುವಂತ ರೀತಿಯಲ್ಲಿ ಆತ ವರ್ತನೆಯನ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ ನಿಜಕ್ಕೂ ಕೂಡ ಇದು ಅಪರಾಧ ಆಗತ್ತೆ. ಯುವತಿ ಒಂದು ವೇಳೆ ಎಲ್ಲಾದ್ರೂ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಕಾನೂನನ್ನ ಅಂದ್ರೆ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಗೆ ಕಾನೂನಿನ ಹೋರಾಟವನ್ನು ಕೂಡ ಚಾಲಕ ಮಾಡಬೇಕಾಗತ್ತೆ. ಈಗಾಗಲೇ ಅಂದ್ರೆ ಚಾಲಕನನ್ನ ಬಿಎಂಟಿಸಿ ಅಮಾನತು ಮಾಡಿದೆ. ಈ ಸಾರಿಗೆ ಸಚಿವರ ಸೂಚನೆ ಮೇರೆಗೆ ಅಮಾನತನ ಮಾಡಿರುವಂತದ್ದು. ಪೃಥ್ವಿ.